ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ರಾಜ ಸಂಸ್ಕಾರ ಅಂತ ಕರಿತೀವಿ. ರಾಜ ಯಥಾ ರಾಜ ತಥಾ ಪ್ರಜೆ. ಎಲ್ಲರೂ ರಾಜ ಯಾರು ಅಂತ ಕಾಯ್ತಾ ಇದ್ದಾರೆ. ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಬಂದಾಗಿಂದ ದರಿದ್ರ ಯಾವ ಕಾಲಕ್ಕೂ ಯಾವ ರೋಡು ಸರಿಯಾಗಿಲ್ಲ, ಯಾವುದು ಯಾವ ಕಾಲಕ್ಕೂ ಎಷ್ಟೋ ಜನಕ್ಕೆ ಸಿಗಲೇ ಇಲ್ಲ, ಬರೀ ಆಶ್ವಾಸನೆಗಳಾಗಿದೆ. ಆದರೆ ಎಲ್ಲೋ ಕೆಲವು ಜನಕ್ಕೆ ಒಬ್ಬ ಒಳ್ಳೆ ಮನುಷ್ಯ ಬಂದರೆ ಎಲ್ಲಾದರೂ ಅವಕಾಶ ಆಗುತ್ತಾ, ಅಥವಾ ಒಳ್ಳೆ ಮನುಷ್ಯ ಯಾವುದಾದ್ರು ಪೆದ್ದಾಗಿಬಿಟ್ಟಿರ್ತಕ್ಕಂಥ ಮನುಷ್ಯ ಮಂದಸ್ಮಿತವಾಗಿರ್ತಕ್ಕಂಥ ಅವಕಾಶ ಏನಾದರೂ ಆಗುತ್ತಾ ಅಂದರೆ, ಕಾಂಗ್ರೆಸ್ಸನ್ನು ಪಕ್ಷವಾಗಿ ಬಿಟ್ಟು ಬಿಸಾಕಿದ್ರು ವ್ಯಕ್ತಿಯಾಗಿರ್ತಕ್ಕಂಥ ಇಬ್ಬರನ್ನ ಒಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಒಂದಷ್ಟು ಜನ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಆ ನಂಬಿಕೆಗಳನ್ನ ಮುಂದೆ ಬರ್ತಕ್ಕಂಥ ಜೀವನ ಹೆಂಗೋ ಎತ್ತ ಅಂದರೆ ರಾಜ ಯಾರು ಪ್ರಜೆ ಯಾರು ಅಂತ ಕೇಳ್ತಾರೆ. ಆದರೆ ಮುಂದಿನ ಬದಲಾವಣೆ ಏನಾದರೂ ಆಗುತ್ತಾ? ಒಂದು ರಾಜನೇ ಇನ್ನೂ ಏನೂ ಮಾಡಿಲ್ಲ, ಎರಡನೇ ರಾಜ ಇನ್ನೊಬ್ಬರು ಮಾಡ್ತಾರಾ ಅಂತ. ಸಿದ್ದರಾಮಯ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಮುಖ್ಯಮಂತ್ರಿ, ಅದರಲ್ಲಿ ಕ್ಲೀನ್ ಹ್ಯಾಂಡು, ಭಾಳ ಸಂತೋಷ. ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಕ್ಲೀನ್ ಹ್ಯಾಂಡ್ ಆಗಿರ್ತಕ್ಕಂಥವ್ರು ಒಂದು ಚೂರು ಚುಕ್ಕಿನೇ ಬರದೇ ಇದ್ದಾಗೆ ಕಪ್ಪು ಚುಕ್ಕಿ ಬರದೆ ಕಾಪಾಡ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ, ಅವ್ರಿಗೆ ಸ್ವಲ್ಪ ವಯಸ್ಸಾಗ್ತಾ ಬಂದಾಗ ಪಕ್ಕದಲ್ಲಿರ್ತಕ್ಕಂಥ ದರಿದ್ರದವರು ಒಂದಷ್ಟು ಜನ ದರಿದ್ರ ಮಂತ್ರಿಗಳಿದ್ದಾರೆ. ಅವರು ಚುಚ್ಚಿ 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 ಹಿತ್ತಾಳಿ ಕವಿಯಾಗಿ ಹೋಗಿರ್ತಕ್ಕಂಥ ಅವಕಾಶ ಇದೇ ಸಿದ್ದರಾಮಯ್ಯನಿಗೆ. ಕೆಲವು ಒಂದೊಂದು ಸಲ ಎಷ್ಟೋ ಜನ ದೂರದಲ್ಲಿ ಹಳೆಬ್ರು ಇರ್ತಾರಲ್ಲ ಅಂಥವರೆಲ್ಲ ಹೇಳ್ತಾರೆ, ಸಿದ್ದರಾಮಯ್ಯ ಏನಾದರೂ ಮಠ ಮಾತ್ರ ಮಾಡಿಸ್ಕೊಂಡು ಕುಗ್ಗಿಸ್ಕೊಂಡ್ಬಿಟ್ಟಿದ್ದಾರೋ ಅಂತ. ಇವತ್ತು ತಿಳ್ಕೊಳ್ಳಿ, ಸಿದ್ದರಾಮಯ್ಯ ಇರತಕ್ಕಂಥ ಒಂದು ಆಡಳಿತ, ಅವರ ಅನುಭವಕ್ಕೆ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಒಬ್ಬ ವ್ಯಕ್ತಿ ಹೀಗೆ ಮಾಡ್ಬೋದಾ ಅಂದರೆ, ಒಬ್ಬ ವ್ಯಕ್ತಿ ಒಡ್ಡು, ಈ ಮನುಷ್ಯನಿಗೆ ಅನುಭವನೇ ಇಲ್ಲ, ಇವನು ಮಾಡ್ತಾನಾ ಅಂತ ಎಷ್ಟೋ ಜನಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ಅನುಮಾನವೂ ಇದೆ. ಮನುಷ್ಯನಿಗೆ ಯಾವತ್ತಾದ್ರೂ ಒಂದು ಅವಕಾಶ ಕೊಟ್ಟರೆ ತಾನೆ. ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡೋಕ್ಕೆ ಮೊದಲು ಸಿದ್ದರಾಮಯ್ಯನಿಗೂ ಅವಕಾಶ ಕೊಟ್ಟಿದ್ರು ತಾನೆ. ಅಂದರೆ ಯಾವತ್ತೂ ಒಬ್ಬ ವ್ಯಕ್ತಿ ಅನುಭವ ಇಲ್ಲದೆ ಇರೋ ವ್ಯಕ್ತಿ ಸ್ವಲ್ಪ ಅನುಭವ ಪಟ್ಟ ಮೇಲೆ ಗೊತ್ತಾಗತ್ತೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡಲ್ಲ ಅಂತ. ನೀವು ಒಂದ್ಸಲಿನೂ ಅವಕಾಶ ಕೊಡದೇ ಇರತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡೋಕ್ಕೆ ನಿಮ್ಮ ತಾತನ ಮನೆ ಗಂಟೇನೋಗುತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಅಂತ ಪೆದ್ದನ ಮಗ ಇಡೀ ಜಗತ್ತಲ್ಲಿ ಯಾರಾದರೂ ನೋಡಬೇಕು ಅಂದರೆ ಅಂಥ ದಡ್ಶಿಕಾಮಣಿ ಇನ್ನೊಬ್ಬ ಇಲ್ಲ. ಎಷ್ಟೋ ಜನ ಅಂದ್ಕೊಂಡಿದ್ದೀರಾ ರಾಹುಲ್ ಗಾಂಧಿ ಈ ಕಡೆ ಆ ಕಡೆ ಅಂತ. ಅದು ಯಾವ ಕಾಲಕ್ಕೂ ಪಪ್ಪೆಟ್ಟಿದ್ದ ಹಾಗೆ. ರಾಹುಲ್ ಗಾಂಧಿಗೆ ಯಾವತ್ತೂ ತಿಳ್ಕೊಳ್ಳಿ, ಪ್ರಿಯಾಂಕಾ ಗಾಂಧಿನ ಇವರೇನಾದರೂ ಟಾರ್ಗೆಟ್ ಮಾಡಿದರೆ ಅಜ್ಜಿ ಥರ ಅವಳು ಯಾವತ್ತೋ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರವರು. ಇವನ್ನ ವಿಶೇಷವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಬಿಟ್ಟು ಆ ಕಾಂಗ್ರೆಸ್ನ ಹಾಳು ಮಾಡೋದಲ್ಲದೆ ಭಾರತ ದೇಶದ ಪಥದಿಂದನೇ ಹೊಟ್ಟೋಗುತ್ತೆ. ಆದರೆ ಇನ್ನೊಂದು ತಮಾಷೆ ಏನು ಅಂದರೆ, ಕಾಂಗ್ರೆಸ್ ಅಂತೂ ಎಲ್ರಿಗೂ ಹೇಳೋ ವಿಚಾರ, ಇದು ಜಾತಕದ ಬಲ, ಶಾಸನದಲ್ಲೂ ಬರೆದುಬಿಟ್ಟಿದೆ. ಕಾಂಗ್ರೆಸ್ಸು ಈ ಸಲ 2028 ಹೊಟ್ಟೋದ್ರೆ ಜಲಮದಲ್ಲಿ ಕಾಂಗ್ರೆಸ್ ಅನ್ನೋ ಪಥ ಕೈ ಇದೆಯಲ್ಲ, ಜಲಮದಲ್ಲಿ ಬರಲ್ಲ. ಎಲ್ಲ ಬೆರಕೆ ಸಂಸಾರಲ್ಲಿ ಒಂದು 4 ಸೀಟು 3 ಸೀಟು ಎಲ್ಲಾದರೂ ಬಂದ್ಬೋದು ಅನ್ನೋ ಭಾರತ ದೇಶ ಪೂರ್ತಿ. ಖಂಡಿತ ಇನ್ನು ಜಲಮದಲ್ಲಿ ಬರಲ್ಲ. ಆದರೆ ಒಂದೇ ಒಂದು ಎಲ್ಲಾದರೂ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇರೋವರೆಗೂ ಕಾಂಗ್ರೆಸ್ಸು, ಡಿ ಕೆ ಶಿವಕುಮಾರ್ ಇರೋವರೆಗೂ ಕಾಂಗ್ರೆಸ್. ಯಾಕೆಂದರೆ ನೆಕ್ಸ್ಟ್ ಇನ್ನಿಬ್ಬರು ಇವ್ರು ಹೊಟ್ಟೋದ್ರೆ ಯಾರೂ ಇಲ್ಲ. ಆದರೆ ಇವರಿಬ್ಬರ ಮಧ್ಯೆನೇ ಇವ್ರು ತಂದಿಟ್ಟು ತಮಾಷೆ ನೋಡಿಕೊಂಡು ಇವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳು ಮಾಡೋಣ ಅಂತ. ನಾವೊಂದು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ನನ್ನ ಮಾತು ಕೇಳಿದ್ರೆ, ಇದೊಂದು ಕಂಡೀಷನ್ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರು ನನ್ನ ಮಾತು ಕೇಳಿದ್ರೆ, ಎಲ್ಲ ಡಾಕ್ಟ್ರ್ ಮಾತು ಕೇಳ್ತಾ ಇದ್ದಾರೆ, ಪ್ರಯೋಜನ ಇಲ್ಲ. ಎಲ್ಲ ಲೋಕಲ್ಲಾಗಿರ್ತಕ್ಕಂಥ ಶಾಸ್ತ್ರದವ್ರು ಕೇಳ್ತಾ ಇದ್ದಾರೆ, ಯಾರಿಗೂ ತಲೆ ಇಲ್ದಿರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನಾನು 6 ಜನ MP ಗಳನ್ನು ನನ್ನಿಂದ ಕ್ಷೇತ್ರದ ಪೂಜೆ ಪುನಸ್ಕಾರ ಮಾಡಿ MP ಗಳು ಮಾಡಿದವನು ನಾನು. 7 ಜನ ವಿಶೇಷವಾಗಿ MLAಗಳು ನನ್ನಿಂದ ಆಗಿರ್ತಕ್ಕಂಥವ್ರು. 22 ಜನ ಇವತ್ತಿನ ದಿವಸ ನೀವು ನಂಬ್ತಿರೋ ಬಿಡ್ತಿರೋ ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆ ಪಂಚಾಯಿತಿಗಳಲ್ಲಿ ಚೇರ್ಮನ್ಗಳಾಗಲಿ ಅಥವಾ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಆಗಲಿ ಇವ್ರಿಗೆಲ್ಲ ಒಂದೊಂದು ಕ್ಷೇತ್ರ ಕಳಿಸಿದ್ದೀನಿ. ಅಂಥವರೆಲ್ಲ ನನ್ನ ಮಾತು ಕೇಳಿದ್ರು ಅಂದರೆ ಅವ್ರು ಖಂಡಿತ ಆಗ್ತಾರೆ. ಮಧ್ಯದಲ್ಲಿ ಏನು ಲೋಪದೋಷ ಅಂತ ನನಗೆ ಗೊತ್ತು. ಯಾವ ಮರಕ್ಕೆ ಎಷ್ಟು ಔಷಧಿ ಹಾಕಿದ್ರೆ, ಏನು ಗೊಬ್ಬರ ಹಾಕಿದ್ರೆ ಎಲ್ಲಿ ಹೋಗಬೇಕು ಅಂತ. ಹಲ್ಲು ನೋವಿಗೆ ಹಲ್ಲು ಡಾಕ್ಟರ್ ಹತ್ರನೇ ಹೋಗಬೇಕು, ಕಿವಿ ಡಾಕ್ಟರ್ ಹತ್ರ ಹೋದರೆ ಪ್ರಯೋಜನ ಇಲ್ಲ. ಆದರೆ ಏನು ಮಾಡಿದರೆ, ಭಾಳ ಜನ ದುರುಪಯೋಗ ಪಡಿಸ್ಕೊಂಡು ಡಿ ಕೆ ಶಿವಕುಮಾರ್ನ ಇಲ್ಲಿ ಪಪ್ಪೆಟ್ ಥರ ಓಡಾಡಿಸ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಖುದ್ದಾಗಿ ನಾನೇ ಸ್ವತಃ ಹೇಳಿದ್ದೀನಿ, ನೀವು ನನ್ನ ಮಾತು ಕೇಳಿದ್ರೆ ಈಗ 6 ತಿಂಗಳ ಮೊದಲೇ ಚೀಫ್ ಮಿನಿಸ್ಟರ್ ಮಾಡಿಬಿಡ್ತಿದ್ದೆ. ಇನ್ನೂ ನಿಮಗೆ ಟೈಮ್ ಏನು ಅಂದರೆ ಉಗಾದಿವರೆಗೂ, ಸಂಕ್ರಾಂತಿಯಿಂದ ಉಗಾದಿವರೆಗೂ ನಿಮಗೆ ವಿಶೇಷವಾಗಿ ಒಂದೊಂದೇ ಗ್ರಹಗಳು ಬಲ ಬರುತ್ತೆ. ಎಲ್ಲ ವೀಕ್ಷಕರಿಗೂ ನಾನು ಹೇಳ್ತಾ ಇದ್ದೀನಿ, ಗಮನ ಇಟ್ಕೊಳ್ಳಿ. ಸಿದ್ದರಾಮಯ್ಯನಿಗೆ ಆ 5 ಗ್ರಹದಲ್ಲಿ ಒಂದೊಂದೇ ಕಳಿಸ್ಕೊಳ್ತಾ ಹೋಗುತ್ತೆ. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಗ್ರಹ ಸಹಾಯ ಮಾಡಿದ್ರೆ ಇನ್ನೊಂದು ಗ್ರಹ ಉಪಯೋಗ ಇರುತ್ತೆ, ಇನ್ನೊಬ್ಬರ ಗ್ರಹ ಕಳಿಸ್ಕೊಳ್ತಾ ಹೋದರೆ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಅಂದರೆ ಒಬ್ಬರಿಗೆ ನೀಚವಾದರೆ ಒಬ್ಬರಿಗೆ ರಾಜಯೋಗ. ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಸಿದ್ದರಾಮಯ್ಯ ಅವರು ವಿಶೇಷವಾಗಿರ್ತಕ್ಕಂಥ ಆರೋಗ್ಯಕ್ಷೇಮನ ಯೋಗ್ಯಕ್ಷೇಮಂ ವಹಾಮಿಂ, ಆರೋಗ್ಯ ನೋಡ್ಕೋಬೇಕು, ಸೂರ್ಯನಾರಾಯಣ ನೋಡ್ಕೋಬೇಕು. ಅದೇ ಸೂರ್ಯ ಯಶಸ್ಸು ಕೀರ್ತಿ ಪದವಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ. ಯಾರೋ ಇವತ್ತು ನಾವು ಸನ್ಯಾಸಿಗಳಾಗಬೇಕು ಅಂದರೆ ಶನಿ ನೋಡಬೇಕು. ಅದೇ ಪದವಿಲಿರಬೇಕು ಅಂದರೆ ರಾಜಕೀಯದವರು ಶನಿ ನೋಡಬೇಕು, ಸೂರ್ಯ ನೋಡಬೇಕು, ಎರಡೂ ನೋಡ್ಕೋಬೇಕು. ಅಂಥದ್ರಲ್ಲಿ ಈ ಸಲ ಸಂಕ್ರಾಂತಿನ ಎಲ್ಲಿ ಬಂದಿದ್ದಾನೆ, ಈ ಸಲ ಗುರು ವಿಶೇಷವಾದ ರಾಜ,
ಯುಗಾದಿ ಹಬ್ಬದ ಫಲ. ಎರಡನೇದು ಕುಜ ಅಂದರೆ ಋಣಾಧಿಪತಿ ಯಾರೋ ಸಾಕ್ಷಾತ್ ಕುಜಾನೇ ಮಂತ್ರಿ. ಸೇನಾಧಿಪತಿ ಯಾರೋ ರಾಹು. ಈ ಮೂರೂ ಗ್ರಹಗಳ ದೃಷ್ಟಿಯಿಂದ ಅಕಸ್ಮಾತ್ ಅಲ್ಲ 80% ಮಾತ್ರ ಮುಖ್ಯಮಂತ್ರಿ ಆಗೋ ಯೋಜನೆ ಯಾರಿಗೆ? ಡಿ ಕೆ ಶಿವಕುಮಾರ್ಗೆ ಬಹಳ ಇದೆ. ಎಲ್ಲಿ? ಉಗಾದಿಯಿಂದ ಹಾಗೇ ಜೂನ್ ವರ್ಷದಿಗೆ. ಇವರು ಸಂಕ್ರಾಂತಿಯಿಂದ ಉಗಾದಿ ಹಬ್ಬದೊಳಗೆ ಅಕಸ್ಮಾತ್ ಆದರೆ ಖಂಡಿತವಾಗ್ಲೂ ಆಗ್ತಾರೆ. ಆ ಸಮಯಕ್ಕೆ 80%ಗೆ ಇನ್ನು 20% ಕೊಟ್ಟರೆ 1000% ನಾನು ಹೇಳ್ದಂಗೆ ಕೇಳಿದ್ರೆ ಸದಸಿದ್ಧವಾಗುತ್ತೆ. ಇದು ಟಿ ವಿ ನೋಡ್ತಾ ಇದ್ದವ್ರಿಗೋ ಕೇಳಿದವ್ರಿಗೋ ಪುಡಾರಿಗಳಿಗೋ ಯಾರಿಗಾದ್ರೂ ಕೇಳ್ಕೊಳ್ಳಿ. ಇದು ತಪ್ಪೇನಿಲ್ಲ. ಒಬ್ಬ ವ್ಯಕ್ತಿಗೆ ಆಸೆ ಪಡೋದಿಂತ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವ್ರನ್ನ ಕೂಡ್ಸೋಕ್ಕೆ ಯಾರಾದರೂ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅದು ಡಿ ಕೆ ಶಿವಕುಮಾರ್. ನನಗೆ ಡಿ ಕೆ ಶಿವಕುಮಾರ್ ಏನು ವಿಶೇಷವಾಗಿ ಸೂಟ್ ಕೇಸ್ ಅಂತ ಅಂದ್ಕೊಟ್ಟಿಲ್ಲ, ಅಥವಾ ಸಿದ್ದರಾಮಯ್ಯ ನೀವೇನು ನನ್ನ ಬಗ್ಗೆ ಹೇಳಬೇಡಿ ಅಂತೆಲ್ಲೂ ಹೇಳಿಲ್ಲ. ಇಬ್ಬರಿಗೂ ನನಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷಗಳಿಲ್ಲ, ಅಥವಾ ಯಾವುದೋ ಬಿ ಜೆ ಪಿ ಪಾರ್ಟಿಯಿಂದ ಯಾವ ಕಾರಣಕ್ಕೂ ನನಗೆ ಕಾಂಗ್ರೆಸ್ ಪಾರ್ಟಿ ಅಂತ ನನಗನ್ನೂ ಇಲ್ಲ. ನಿಮಗೆಲ್ಲರೂ ಹೇಳೋದು ವಿಚಾರ, ಮುಖ್ಯಮಂತ್ರಿ ನಮಗೆ ಬೇಕಾಗಿರೋದೇನು ಅಂದರೆ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದೆ. ಸರಿಯಾಗಿ ಹೇಳ್ಕೊಳ್ಳಿ, ಎಲ್ಲ ವೀಕ್ಷಕರು ಹೇಳ್ತಾ ಇದ್ದೀನಿ. ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದೆ, ಜಗತ್ತಿನ ಆಳಿದವನು, ಕರ್ನಾಟಕ ದಕ್ಷಿಣ ಭಾಗದವನ ಕಟ್ಟಿದವನು ಯಾರೋ? ಕೆಂಪೇಗೌಡರು. ಆ ವಂಶದವನಿಂದ ಮೀಸೆ ತಿರುವುವಂಥ ಮುಖ್ಯಮಂತ್ರಿ 2026ಕ್ಕೆ ಶತಸಿದ್ಧ ಅಂತ ಬರೆದಿದೆ ಶಾಸನ. ಯಾರು ಕೆಂಪೇಗೌಡರು ಅಂದರೆ ಗೌಡ್ರ ವಂಶಸ್ಥರು ಅಲ್ವಾ? ಇನ್ಯಾರು ಗೌಡ್ರ ವಂಶಸ್ಥರು ಹುಡ್ಕೊಂಬರೋಕ್ಕಾಗಲ್ಲ. ಅದರಲ್ಲೂ ಪಾಪ ಎಷ್ಟೋ ಜನ ಇವಾಗಿರ್ತಕ್ಕಂಥ ಟ್ರೋಲ್ ಮಾಡಿಕೊಂಡು ಪಾಪ ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿರ್ತಕ್ಕಂಥ ಅಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ನೀವು ರಾಮಕೃಷ್ಣ ಅಂತ ಇರೋದು ಬಿಟ್ಬಿಟ್ಟು, ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಇರೋದು ಬಿಟ್ಟು ಅಲ್ಲಿ HDK ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿನ ಬೇರೆ ಕರಿತಾ ಇದ್ದೀರಾ. ಕುಮಾರಸ್ವಾಮಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ, ನೀವು ಯಾಕೆ ಇಲ್ಲಿ ಸ್ಟೇಟಿಗೆ ಕರಿತೀರೋ ನಂಗೆ ಅರ್ಥ ಆಗಿಲ್ಲ. ಮೋದಿ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಅವರು. ಎಂಥ ದೊಡ್ಡ ಪೋಸ್ಟ್ ಗೊತ್ತಾ? ಊಸಿದ್ದಕ್ಕೆ ಕೆಮ್ಮಿದ್ದಕ್ಕೆಲ್ಲ ಅವರೇ ಸೈನ್ ಹಾಕಬೇಕು. ಶಿಪ್ಪಿಗೆ ಬೇಕಾ, ಏರೋಪ್ಲೇನ್ಗೆ ಬೇಕಾ, ಟ್ರೈನಿಗೆ ಬೇಕಾ, ಎಲ್ಲ ಇಂಡಸ್ಟ್ರಿಗೂ ಯಾರು ಬೇಕು ಅಂದರೆ HD ಕುಮಾರಸ್ವಾಮಿ. ಈ ಕಚಡನ ಮಕ್ಕಳು ಇಲ್ಲಿ ಕೂತ್ಕೊಂಡಿರೋ ಪುಡಾರಿಗಳಿದಾರಲ್ಲ, ಇವ್ರು ಸುಮ್ಮನೆ ಇರ್ತಾರೆ, ಅವ್ರನ್ನೂ ಕೆದಕ್ತಾರೆ. ರಾಮಕೃಷ್ಣ ಅಂತ ದೇವೇಗೌಡರು ಸಂತೃಪ್ತಿ ಆಗಿರೋದಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕುಮಾರಸ್ವಾಮಿ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಅವ್ರು ಒಳ್ಳೆ ಪೋಸ್ಟಲ್ಲಿರ್ತಕ್ಕಂಥವ್ರನ್ನ ಇಲ್ಲಿ ಬನ್ನಿ ಅಂತ ಯಾಕೆ ಕರಿತೀರಾ? 2028 ಮೇಲೆ ನೋಡೋಣ. ನೀವು ಈಗ ಅವರ ಆರೋಗ್ಯ ಕ್ಷೇಮ ಇಂಪಾರ್ಟೆಂಟು. ಯಾವ್ದು ಹೇಳುತ್ತೆ ಅಂದರೆ, ರೋಗಕಾರಕನಾಗಿರೋ ರಾಹು ಒಬ್ಬ ಮನುಷ್ಯ ಹುಟ್ಟಿದೂರಿಂದ ಬೇರೆ ಊರಿಗೆ ಕಳಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ನೋಡಿ, ಕರ್ನಾಟಕದ ಹುಟ್ಟು ಬೆಳೆದಿರ್ತಕ್ಕಂಥ ರಾಹು ಅಕಸ್ಮಾತ್ ಕುಮಾರಸ್ವಾಮಿ ಇಲ್ಲೇ ಇದ್ದಿದ್ರೆ ಯೋಗಕ್ಷೇಮ ಆರೋಗ್ಯ ತುಂಬ ಹತ್ತಿಗಿರೋದು. ಚೇಂಜ್ ಆದ ತಕ್ಷಣ ಬೇರೆ ಊರಿಗೆ ಅಂದರೆ ನಾನು ಡೆಲ್ಲಿ ಕಡೆ ಹೋದ ತಕ್ಷಣ ಅವನೇನು ಮಾಡ್ದ, ಚೈತನ್ಯ ಕೊಟ್ಟರು, ಪೊಸಿಷನ್ ಕೊಟ್ಟರು, ಯಶೋ ಕೀರ್ತಿ ಪದವಿ ಕೊಟ್ಟರು, ಚೆನ್ನಾಗಿರಲಿ. ಅದಕ್ಕೆ ಹೇಳೋದು, ನಮ್ಮವರು ಕನ್ನಡದವರು ಇವತ್ತು ಬಾವುಟ ಹಾರಿಸಿದ್ದಾರೆ ಅಂದರೆ ದೇವೇಗೌಡರು ವಿಶೇಷವಾಗಿ ಪ್ರಧಾನಮಂತ್ರಿ ಆದರು. ಇವತ್ತು HD ಕುಮಾರಸ್ವಾಮಿ ಒಂದು ಒಳ್ಳೆ ಸೆಂಟ್ರಲಲ್ಲಿ, ಅದು ಮೋದಿ ಗೌರ್ಮೆಂಟಲ್ಲಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ನೀವು ಯಾಕೆ ಎದುಕೊಂಡು ಕೂತ್ಕೊಂಡಿದ್ದಾರೆ? ಡಿ ಕೆ ಶಿವಕುಮಾರ್ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಆಗೋ ಯೋಜನೆಗಳು 80% ಗ್ಯಾರಂಟಿ. ಬ್ರಹ್ಮಾಂಡ ಗುರುಗಳ ಮಾತು ಕೇಳಿದ್ರೆ 1000% ಗ್ಯಾರಂಟಿ ನಾ ಮಾಡಿಸ್ಕೊಡ್ತೀನಿ. ಶತಸಿದ್ಧ ಅನ್ನೋದು, ಯಾಕೆಂದರೆ ಎಲ್ಲ ಯಾವ ಕಾಲಕ್ಕೂ ಹಲ್ಲು ನೋವಿಗೆ ಹಲ್ಲೇ ಟ್ರೀಟ್ಮೆಂಟ್ ತೊಗೋಬೇಕು, ಸ್ಕಿನ್ ಟ್ರೀಟ್ಮೆಂಟ್ ಸ್ಕಿನ್ನೇ ತೊಗೋಬೇಕು. ಎಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಪೊಸಿಷನ್ ಜಾಗ ಕ್ಷೇತ್ರನೇ ಇದೆ. ಕಣ್ಣಿಗೆ ಕಣ್ಣು ಕ್ಷೇತ್ರ ಇದೆ, ಮೂಳೆಗೆ ಮೂಳೆ ಕ್ಷೇತ್ರ ಇದೆ, ಹಾರ್ಟಿಗೆ ಹಾರ್ಟ್ ಕ್ಷೇತ್ರ ಇದೆ. ಇದೆಲ್ಲ ನಾವು ಮಾಡಿದ್ದಲ್ಲ, ಸನಾತನ ಧರ್ಮದಲ್ಲಿ ಭಾರತ ದೇಶದಲ್ಲಿ ಬರೆದಿರೋ ಕ್ಷೇತ್ರಗಳು. ಇದನ್ನೆಲ್ಲರಿಗೂ ಕಳಿಸಿ ಇವತ್ತಿಗೂ ಸಾಧನೆ ಮಾಡಿರೋ ಹೆಸರು ಲಿಸ್ಟ್ಗಳು ನಾನು ಹೇಳ್ತಾ ಬಂದರೆ, ಇವತ್ತು ಪವನ್ ಕಲ್ಯಾಣ್ ಅಷ್ಟು ಗೆದ್ದು ಬೀರಿರ್ತಕ್ಕಂಥ ಅವಕಾಶಕ್ಕೆ ಇದೇ ಕಾರಣ. ತಿರುಪತಿಯಿಂದ 27 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗುಹಾ ಕ್ಷೇತ್ರ, ಅದಕ್ಕೂ ನಾನೇ ಇಂಡೈರೆಕ್ಟಾಗಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಅವ್ರು ಹೋದರು, ಇನ್ಯಾರು ನಿಮ್ಮ ತಲೆ ಎತ್ತಬಾರ್ದು ಅಂದರೆ ಜೈ ಬೀರಿ ಬಾರಿಸ್ಕೊಂಬಂದ್ರು, ಸಂತೋಷ. ಅದೇ ದೇವೇಂದ್ರ ಫಡ್ನವೀಸ್ ವಾಪಸ್ ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಕೇಳ್ಕೊಂಡ್ರು. ಅದೇ ವ್ಯವಸ್ಥಿತವಾಗಿ ದೇವೇಂದ್ರ ಫಡ್ನವೀಸ್ಗೆ ಅಲ್ಲಿರ್ತಕ್ಕಂಥ ನಾನಕ್ ಅಂತ ಒಂದು ನಾಯಕ್ ಅಂತಿದ್ರು, ಅವ್ರು ಬೆಳಗಾವಿಯಿಂದ ನಮ್ಮನ್ನು ಕರ್ಕೊಂಡೋಗಿ ಮಾತಾಡಿಸಿದ್ರು. ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ನನ್ನ ಮಾತು ಕೇಳಿ ಹೋಗಿ ಬಂದಕ್ಕೆ ಸಂತೋಷ. ಹಾಗೆ ಡಿ ಕೆ ಶಿವಕುಮಾರ್ ಹೋಗಿ ಬಂದರೆ ಮುಖ್ಯಮಂತ್ರಿಯನ್ನು ಮಾಡ್ತೀನಿ. ಆದರೆ ನೀವು ದಯವಿಟ್ಟು ಹೇಳ್ತೀನಿ, ಇವರಿಬ್ಬರು ಮುಂದೆ ಜಗಳ ತಂದಿಟ್ಟು ತಮಾಷೆ ನೋಡೋಕ್ಕೆ ಹೋಗಬೇಡಿ ಅಂತ ಮುಖಾಂತರ ಹೇಳ್ತಾ, ಲೋಕವೆಲ್ಲ ಸುಭಿಕ್ಷವಾಗಿರಲಿ, ಅನುಷ್ಠಾನಪೂರ್ವಕವಾಗಿ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಮುಖ್ಯಮಂತ್ರಿ ಬರಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಹಾರೈಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.